ವೀಕ್ಷಕರೇ ನಮಸ್ಕಾರ. ವೀಕ್ಷಕರೇ, ಮಿಡಲ್ ಈಸ್ಟ್ನ ಈ ಕದನದಲ್ಲಿ ನ್ಯೂಕ್ಲಿಯರ್ ಆತಂಕ ಇದೀಗ ಶುರುವಾಗಿದೆ. ಯಾಕಂದ್ರೆ ಅಮೆರಿಕ ಮತ್ತು ಇಸ್ರೇಲ್ ಸೇರಿಕೊಂಡು ಅಣು ಕೇಂದ್ರವನ್ನು ಕಡೆಗೂ ಕೂಡ ಈಗ ಉಡಾಯಿಸಿದ್ದಾರೆ ಅನ್ನೋ ಮಾಹಿತಿ ಬರ್ತಾ ಇದೆ. ಇದೇ ಕಾರಣಕ್ಕೆ ಸುತ್ತಮುತ್ತಲಿರುವ ಜನರನ್ನು ಇಮಿಡಿಯೇಟ್ ಆಗಿ ಅಥವಾ ತುರ್ತಾಗಿ ಬೇರೆ ಕಡೆಗೆ ರವಾನೆ ಮಾಡಬಹುದಾದ ರಿಪೋರ್ಟ್ ಕೂಡ ಬರೋಕೆ ಶುರುವಾಗಿದೆ. ಇದಕ್ಕೆ ಪ್ರತಿಯಾಗಿ ಇರಾನ್ ಕೂಡ ಗಲ್ಫ್ ರಾಷ್ಟ್ರಗಳ ಮೇಲೆ ಮಿಸೈಲ್ ಮಳೆಗಳನ್ನೇ ಸುರಿಸಿದೆ ಅಂತ ಹೇಳಬಹುದು. UAE, ಸೌದಿ, ಕತಾರ್, ಕುವೈತ್ಗಳ ಮೇಲೆ ಮತ್ತೊಂದು ರೌಂಡ್ ದಾಳಿ ಆಗಿದೆ. ಅತ್ತ ಇಸ್ರೇಲ್ ಕೂಡ ದಾಳಿಯನ್ನು ತೀವ್ರಗೊಳಿಸಿದ್ದು ಇನ್ನಷ್ಟು ಇರಾನ್ ನಾಯಕರನ್ನು ಬಲೆಪಡೆದಿದೆ. PM ನರೇಂದ್ರ ಮೋದಿ ಅವರು ಮಿಡಲ್ ಈಸ್ಟ್ ನ ಬೆಳವಣಿಗೆ ಬಗ್ಗೆ ಇಂಪಾರ್ಟೆಂಟ್ ಮೀಟಿಂಗ್ ಮಾಡಿದ್ದಾರೆ ಹಾಗೂ ಪ್ರತಿಕ್ರಿಯೆ ಕೂಡ ಕೊಟ್ಟಿದ್ದಾರೆ. ಭಾರತದ ಯುದ್ಧ ನೌಕೆಗಳು ಒಂದ್ ರೀತಿಯಲ್ಲಿ ಒಂದ್ ಕಡೆ ಹೈ ಅಲರ್ಟ್ ಆಗಿವೆ. ಮೊದಲಿಗೆ ಇರಾನ್ ನಲ್ಲಿ ಆಗಿರೋ ಶಾಕಿಂಗ್ ಬೆಳವಣಿಗೆ ಬಗ್ಗೆ ಮಾತಾಡೋಣ. ಅಮೆರಿಕ ಮತ್ತು ಇಸ್ರೇಲ್ ಸೇರಿಕೊಂಡು ಇರಾನ್ ನತಾನ್ಸ್ ನ್ಯೂಕ್ಲಿಯರ್ ಫೆಸಿಲಿಟಿ ಮೇಲೆ ಭಾರಿ ದಾಳಿ ಮಾಡಲಾಗಿದೆ. ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿಯ ಇರಾನ್ ರಾಯಭಾರಿ ರಜಾನ್ ಅಸಾಫಿ ಹೇಳಿಕೆ ಕೊಟ್ಟಿದ್ದಾರೆ. ಹಾಗಾದ್ರೆ ನೋಡೋದಾದ್ರೆ 2025 ಜೂನ್ ನಲ್ಲಿ ಅಮೆರಿಕ ಇದೇ ನ್ಯೂಕ್ಲಿಯರ್ ಫೆಸಿಲಿಟಿ ಮೇಲೆ ದಾಳಿ ಮಾಡಲಾಗಿತ್ತು. ಇರಾನ್ ಅಣುವಸ್ತ್ರ ಡೆವಲಪ್ ಮಾಡ್ತಿದೆ, ಹಾಗಾಗಿ ನಾವು ಅದನ್ನ ತಡೆಯೋಕೆ ಅಂತ ಹೇಳಿ ದಾಳಿ ಮಾಡಿರೋದಾಗಿ ಹೇಳಿಕೊಂಡಿತ್ತು. ಈಗ ಮತ್ತೆ ದಾಳಿ ಆಗಿದೆ ಅಂತ ಇರಾನ್ ಹೇಳ್ತಿದೆ. ಇದರಿಂದ ಆ ಭಾಗದ ಅಣು ವಿಕಿರಣ ಭೀತಿ ತುಂಬಾ ಜಾಸ್ತಿ ಆಗಿದೆ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಜನರನ್ನು ಸ್ಥಳಾಂತರ ಮಾಡ್ತಾ ಇದೀವಿ ಅಂತಾನೂ ಹೇಳಿಕೆ ಕೊಟ್ಟಿದೆ. ಆ ಭಾಗದಲ್ಲಿ ಯಾರು ಇಲ್ಲದ ಹಾಗೆ ನೋಡ್ಕೋಬೇಕು ಅಂತ ಇರಾನ್ ನಾಯಕರು ಕೂಡ ಹೇಳಿದ್ದಾರೆ. ಇದಕ್ಕೆ ಇಂಟರ್ನ್ಯಾಷನಲ್ ಅಟಾಮಿಕ್ ಏಜೆನ್ಸಿ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತೆ ಮಾತನಾಡಿದೆ. IAEA ಮಹಾನ್ ನಿರ್ದೇಶಕರಾದ ರಫೇಲ್ ಗುರಾಸಿ ಸದ್ಯಕ್ಕೆ ನಮಗೆ ಯಾವುದೇ ನ್ಯೂಕ್ಲಿಯರ್ ಫೆಸಿಲಿಟಿ ಡ್ಯಾಮೇಜ್ ಆಗಿರೋ ಬಗ್ಗೆ ಮಾಹಿತಿ ಇಲ್ಲ ಅಥವಾ ಸೂಚನೆ ಇಲ್ಲ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಯಾಕಂದ್ರೆ ಇರಾನ್ನ ಪರಮಾಣು ನಿಯಂತ್ರಣ ಪ್ರಾಧಿಕಾರಗಳನ್ನು ನಾವು ಕಾಂಟ್ಯಾಕ್ಟ್ ಮಾಡಿಲ್ಲ, ಈಗ ಅದಕ್ಕೆ ಪ್ರಯತ್ನ ಮಾಡಿದ್ದೇವೆ ಅನ್ನೋದು ಅವರ ಮಾತು. ಸದ್ಯ ಮಿಡಲ್ ಈಸ್ಟ್ ನ ಸಿಚುವೇಶನ್ ಒಂಥರ ಆತಂಕಕಾರಿಯಾಗಿದೆ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಅಪಾಯಕಾರಿ ರೇಡಿಯೇಷನ್ ರಿಲೀಸ್ ಆಗೋ ಸಾಧ್ಯತೆನೂ ಕೂಡ ಜಾಸ್ತಿ ಇದೆ. ಅದನ್ನ ತಳ್ಳಿ ಹಾಕೋಕ್ಕಾಗಲ್ಲ ಅಥವಾ ನೆಗ್ಲೆಕ್ಟ್ ಮಾಡೋಕ್ಕಾಗಲ್ಲ ಅನ್ನೋದು ಅವರ ಮಾತು. ಹಾಗಾಗಿ ಅದು ಆಗಬಹುದು ಅನ್ನೋ ಆತಂಕ ಕೂಡ ವ್ಯಕ್ತಪಡಿಸಿದ್ದಾರೆ. ಈ ಮೂಲಕ ಮಿಡಲ್ ಈಸ್ಟ್ ನಲ್ಲಿ ಬಹುದೊಡ್ಡ ಅಪಾಯಕಾರಿಯಾದ ಅಥವಾ ಬಹುದೊಡ್ಡ ಅಪಾಯದ ಮುನ್ಸೂಚನೆಯನ್ನು ಕೊಡ್ತಾ ಇದ್ದಾರೆ. ಮತ್ತೊಂದು ಕಡೆ ಈ ಸಂಘರ್ಷದಲ್ಲಿ ಅಮೆರಿಕದ ಯುದ್ಧ ವಿಮಾನಗಳ ಹಾನಿ ಬಗ್ಗೆ ಸ್ವತಃ ಅಮೆರಿಕ ಮಾಹಿತಿ ಕೊಟ್ಟಿದೆ. ಒಂದಲ್ಲ ಎರಡಲ್ಲ ಟೋಟಲ್ 3 ಯುದ್ಧ ವಿಮಾನಗಳು ಹೋಗಿವೆ ಅಂತ ಅಮೆರಿಕನೇ ಒಪ್ಪಿಕೊಂಡಿದೆ. ಸದ್ಯಕ್ಕೆ ಅಮೆರಿಕದ ಹಲವು ಯುದ್ಧ ವಿಮಾನಗಳು ಪತನಗೊಂಡಿವೆ. ಅದನ್ನ ಕುವೈತ್ ರಕ್ಷಣಾ ಸಚಿವಾಲಯ ಕನ್ಫರ್ಮ್ ಮಾಡಿತ್ತು. ನಿಖರವಾಗಿ ನಂಬರ್ಸ್ ಕೊಟ್ಟಿರ್ಲಿಲ್ಲ, ಬಟ್ ಕನ್ಫರ್ಮ್ ಮಾಡಲಾಗಿದೆ. ಆದ್ರೆ ಈಗ ಫ್ರೆಂಡ್ಲಿ ಫೈರ್ ಆಗಿ ಅಮೆರಿಕದ 3 F-15 ಯುದ್ಧ ವಿಮಾನಗಳು ನಾಶವಾಗಿದೆ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಆ ವಿಮಾನಗಳಿದ್ದ ಪೈಲಟ್ಗಳು ಮತ್ತು ಸಿಬ್ಬಂದಿಯನ್ನ ರಕ್ಷಣೆ ಮಾಡಿ ಆಸ್ಪತ್ರೆಗೆ ಸಾಗಿಸಲಾಗಿದೆ. ಎಲ್ಲರೂ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಅಂತ ಅಮೆರಿಕ ಹೇಳಿಕೆ ಕೊಟ್ಟಿದೆ. ಬೆಳಿಗ್ಗೆ ಅಷ್ಟೇ ಒಂದು ವಿಮಾನ ಹೋಗಿದ್ದು ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆಗಿದೆ. ಫ್ರೆಂಡ್ಲಿ ಫೈರ್ ಈ ಕುವೈತ್ ಹತ್ರ ಅಂದ್ರೆ ಅಮೆರಿಕ ಕೊಟ್ಟಿರೋ ಏರ್ ಡಿಫೆನ್ಸ್ ಸಿಸ್ಟಮ್ ಕೂಡ ಇದೆ. ರೇಡಾರ್ ನಲ್ಲಿ ನೋಡಿಕೊಂಡು ಶತ್ರು ಬರ್ತಾ ಇದ್ದಾರೆ ಅಂತ ಹೇಳಿ ಒಡೆದು ಬಿಸಾಕಿರಬಹುದು ಅನ್ನೋ ಮಾಹಿತಿ. ಈ ಗಲ್ಫ್ ರಾಷ್ಟ್ರಗಳಲ್ಲಿ ಇರಾನ್ ಮತ್ತೊಂದು ಸುತ್ತಿನ ದಾಳಿ ಕೂಡ ಶುರು ಮಾಡ್ಕೊಂಡಿದೆ. ದುಬೈ, ದೋಹಾ ಮತ್ತು ಮನಾಮಂತಹ ಗಲ್ಫ್ ನಗರಗಳಲ್ಲಿ ಮತ್ತೆ ಸ್ಫೋಟದ ಶಬ್ದ ಕೇಳಿಸಿದೆ. ಈ ವಿಚಾರದ ವಿಡಿಯೋಗಳು ಕೂಡ ವೈರಲ್ ಆಗಿವೆ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಅಲ್ಲದೆ ಇಸ್ರೇಲ್ನ ಜೆರುಸಲೇಂ ನಲ್ಲೂ ಕೂಡ ಭೀಕರದ ಸ್ಫೋಟದ ಸದ್ದು ಕೇಳಿ ಬಂದಿದೆ. ಹೊಸ ಬ್ಯಾಸ್ನ ಮಿಸೈಲ್ಗಳು ಇರಾನ್ ಕಡೆಯಿಂದ ಬಂದಿವೆ. ಹಾಗೆ ನಾವು ಅದರೊಂದಿಗೆ ಎಂಗೇಜ್ ಆಗಿದ್ವಿ ಅಂತ ಇಸ್ರೇಲ್ ಮಾಹಿತಿ ಹಂಚಿಕೊಂಡಿದೆ. ಇನ್ನು ಇರಾನ್ ಮತ್ತು ಸೌದಿ ದ್ವೇಷ ಕೂಡ ಹೆಚ್ಚಾಗ್ತಾನೆ ಇದೆ. ಸೇನಾ ನೆಲೆಗಳನ್ನು ಬಿಟ್ಟು ಸೌದಿಯ ಮರ್ಮಸ್ಥಾನಕ್ಕೆ ಇರಾನ್ ಡ್ರೋನ್ ನುಗ್ಗಿಸೋಕೆ ಶುರು ಮಾಡಿದೆ. ಯಾಕಂದ್ರೆ ಜಗತ್ತಿನ ಅತಿ ದೊಡ್ಡ ತೈಲ ಕಂಪನಿ ಅರಾಮ್ಕೋಗೆ ಸೇರಿದ ರಾಸ್ ತನೂರ್ ಸಂಸ್ಕರಣಾ ಘಟಕದ ಮೇಲೆ ಇರಾನ್ ಇದೀಗ ದಾಳಿ ಮಾಡಿತ್ತು. ಈಗ ಅಲ್ಲಿ ಭಾರಿ ಲಾಸ್ ಆಗಿರೋದು ಕ್ಲಿಯರ್ ಆಗಿ ವ್ಯಕ್ತವಾಗ್ತಿದೆ ಅಥವಾ ಕಾಣಿಸ್ತಾ ಇದೆ ಅಂತಾನೆ ಹೇಳ್ಬೋದು. ದಟ್ಟವಾದ ಹೊಗೆ ಆವರಿಸಿದೆ ಹಾಗೂ ಅದರ ಪರಿಣಾಮ ಅರಾಮ್ಕೋ ಘಟಕವನ್ನು ತಾತ್ಕಾಲಿಕವಾಗಿ ಬಂದ್ ಮಾಡಲಾಗಿದೆ. ಯಾಕಂದ್ರೆ ಸೌದಿ ಅರೇಬಿಯಾದ ಆರ್ಥಿಕತೆಗೆ ಅರಾಮ್ಕೋ ಬೆನ್ನೆಲುಬಾಗಿತ್ತು. ಜಗತ್ತಿನ ಒಟ್ಟು ಕಚ್ಚಾ ತೈಲದಲ್ಲಿ 10%ಗೂ ಅಧಿಕ ಪಾಲು ಈ ಒಂದು ಕಂಪನಿಯಿಂದನೇ ಬರಲಾಗ್ತಿತ್ತು. ಭೂಮಿಯ ಮೇಲಿರೋ ಅತಿ ದೊಡ್ಡ ತೈಲ ನಿಕ್ಷೇಪಗಳು ಇವರ ಕಂಟ್ರೋಲ್ ನಲ್ಲಿವೆ. ಈ ತೈಲ ಸಂಸ್ಕರಣಾ ಘಟಕದ ಮೇಲೆ ಸಣ್ಣ ದಾಳಿ ಆದ್ರೂ ಅಥವಾ ತೈಲ ಸಾಗಾಣಿಕೆಯಲ್ಲಿ ಕೊಂಚ ವ್ಯತ್ಯಯ ಆದ್ರೂ ಗ್ಲೋಬಲ್ ಆಯಿಲ್ ಮಾರ್ಕೆಟ್ ಅಲಗಾಡಿ ಹೋಗುತ್ತೆ. ಹೀಗಾಗಿ ಇಡೀ ಆರ್ಥಿಕ ಜಗತ್ತು ಈ ಅರಾಮ್ಕೋಗೆ ಅಷ್ಟೊಂದು ಮಹತ್ವ ಕೊಡಲಾಗ್ತದೆ. ಈ ನಡುವೆ ಇರಾನ್ ದೊಡ್ಡ ಕ್ಲೇಮ್ ನ ಮಾಡ್ತಾ ಇದೆ. ಇಸ್ರೇಲ್ ಪ್ರಧಾನಿ ನೆತನ್ಯಾಹುರ್ ಕಚೇರಿ ಮೇಲೆ ದಾಳಿ ಮಾಡಿದ್ದೀವಿ ಅಂತ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕೋರ್ ಹೇಳಿಕೊಂಡಿದೆ. ಇಸ್ರೇಲ್ನ ಕ್ರಿಮಿನಲ್ ಪ್ರಧಾನಿ ನೆತನ್ಯಾಹು ಅವರ ಕಚೇರಿ ಮೇಲೆ ಮತ್ತು ಅಲ್ಲಿನ ವಾಯುಪಡೆ ಕಮಾಂಡರ್ನ ಲೊಕೇಶನ್ ಮೇಲೆ ಟಾರ್ಗೆಟ್ ಮಾಡಿ ಸರ್ಪ್ರೈಸ್ ದಾಳಿ ಮಾಡಿದ್ವಿ. ಖೈಬರ್ ಶಕಾನ್ ಬ್ಯಾಲಿಸ್ಟಿಕ್ ಮಿಸೈಲ್ ಬಳಸಿ ಈ ಕೆಲಸ ಮಾಡಿದ್ವಿ ಅಂತ ಹೇಳಲಾಗ್ತಿದೆ. ಆದ್ರೆ ಇಸ್ರೇಲ್ ಕಡೆಯಿಂದ ಇನ್ನೂ ಕೂಡ ಕನ್ಫರ್ಮೇಶನ್ ಅಥವಾ ಮಾಹಿತಿ ಬಂದಿಲ್ಲ. ಜೊತೆಗೆ ಈ ವೇಳೆ ನೆತನ್ಯಾಹುರ್ ಕಚೇರಿ ಒಳಗಿದ್ರೋ ಇಲ್ವೋ, ಅವ್ರಿಗೇನಾದ್ರೂ ಡ್ಯಾಮೇಜಸ್ ಆಯ್ತೋ ಇಲ್ವೋ ಅನ್ನೋದು ಗೊತ್ತಿಲ್ಲ. ಆ ತರದ ಯಾವುದೇ ಕ್ಲಾರಿಟಿ ಇನ್ನೂ ಕೂಡ ಬಂದಿಲ್ಲ. ಈ ಎಲ್ಲಾ ಬೆಳವಣಿಗೆ ನಡುವೆ ಇರಾನ್ ಯಾವಾಗ ಮಂಡಿ ಊರಬಹುದು ಅನ್ನೋ ಚರ್ಚೆಗಳ ಕೂಡ ನಡೀತಾ ಇದೆ.
ಸದ್ಯ ನಾವು ಬಗ್ಗಲ್ಲ ಅಂತ ಇರಾನ್ ಡೈರೆಕ್ಟ್ ಆಗಿ ಮೆಸೇಜ್ ಪಾಸ್ ಮಾಡಿದೆ. ದೊಡ್ಡ ಡ್ರೋನು ಶಸ್ತ್ರಾಗಾರದ ವಿಡಿಯೋಗಳನ್ನು ರೆಕಾರ್ಡ್ ಮಾಡಿ ರಿಲೀಸ್ ಮಾಡಲಾಗಿದೆ. ಇದೆಲ್ಲ ನಮ್ಮ ಹತ್ರನೂ ಕೂಡ ಇದೆ ಅಂತ ಹೇಳಿ ಒಂದು ಮೆಸೇಜ್ ಕೊಟ್ಟಿದೆ. ನಿಮಗೆ ಗೊತ್ತಿರಬಹುದು, ಈ ಕದನದಲ್ಲಿ ಇರಾನ್ ಹೆಚ್ಚಾಗಿ ಬಳಸ್ತಿರೋದು ಡ್ರೋನ್ಗಳನ್ನ. ಸೊ ಅವುಗಳು ಇನ್ನೂ ಮುಗ್ದಿಲ್ಲ, ಸಿಕ್ಕಾಪಟ್ಟೆ ಅಂದ್ರೆ ಸ್ಟಾಕ್ ತುಂಬಾ ಇದೆ ನಮ್ಮ ಹತ್ರನು ಅಂತ ಹೇಳುವ ಮೂಲಕ ಶತ್ರುಗಳಿಗೆ ನಾವು ಯುದ್ಧ ಮಾಡ್ತೀವಿ ಅನ್ನೋ ಮೆಸೇಜ್ ಕೊಟ್ಟಿದ್ದಾರೆ. ನೀವು ಯುದ್ಧವನ್ನು ಮಾಡಿ ಅದೆಷ್ಟು ದಿನ ಮಾಡ್ತೀರಾ ನಾವು ನೋಡ್ತೀವಿ, ಆದ್ರೆ ನಾವಂತೂ ಸೋಲಲ್ಲ ಅಥವಾ ಬಗ್ಗಲ್ಲ ಅನ್ನೋ ಮಾಹಿತಿ ಹೇಳಿದ್ದಾರೆ. ಆ ಮೂಲಕ ಸೈಕಾಲಜಿಕಲ್ ವಾರ್ಫೇರ್ ಮಾಡೋಕೆ ಪೆಟ್ಟು ತಿಂತಿರೋ ನಡುವೆ ಕೂಡ ನಾವು ವೀಕ್ ಅಲ್ಲ ಅನ್ನೋ ಮೆಸೇಜ್ ಅನ್ನ ಪಾಸ್ ಮಾಡೋಕೆ ಇರಾನ್ ಟ್ರೈ ಮಾಡ್ತಾ ಇದೆ. ಉದ್ದಕ್ಕೆ ರಾಶಿ ಸಂಗ್ರಹ ಮಾಡಿ ಬಿಟ್ಟಿರೋ ದೃಶ್ಯಗಳಲ್ಲಿ ನೀವು ನೋಡಬಹುದು. ಅವುಗಳ ನಡುವೆ ಕಾಮಿನಿ ಫೋಟೋ ಇಟ್ಟಿರೋದು ಕೂಡ ಕಂಡು ಬಂದಿದೆ. ಹಾಗೆ ಆ ಡ್ರೋನ್ಗಳು ಇಸ್ರೇಲ್ ಅಮೆರಿಕಕ್ಕೆ ಸಂಬಂಧಪಟ್ಟ ನೆಲೆಗಳ ಮೇಲೆ ದಾಳಿ ಮಾಡ್ತಿರೋದು, ಬಳಿಕ ಸ್ಫೋಟ ಉಂಟಾಗಿರೋದು ಕೂಡ ಚಿತ್ರಗಳಲ್ಲಿವೆ. ಮತ್ತೊಂದು ಕಡೆ ಈ ಯುದ್ಧಕ್ಕೆ ಇನ್ನೊಂದು ನ್ಯಾಟೋ ಕಂಟ್ರಿ ಕೂಡ ಎಂಟ್ರಿ ಆಗೋ ಲಕ್ಷಣಗಳು ಕಾಣಿಸ್ತಾ ಇದೆ. ಫ್ರಾನ್ಸ್, ಬ್ರಿಟನ್ ಬಳಿಕ ಜರ್ಮನಿ ಕೂಡ ಯುದ್ಧಕ್ಕೆ ತಯಾರಿ ನಡೆಸ್ತಾ ಇದೆ ಅನ್ನೋ ಮಾಹಿತಿ ಬರ್ತಾ ಇದೆ. ಮಿಡಲ್ ಈಸ್ಟ್ ನಲ್ಲಿ ಇರಾನ್ ತನ್ನ ದಾಳಿಯನ್ನು ಮುಂದುವರಿಸ್ತಾನೆ ಇದೆ. ಈ ಭಾನುವಾರವಷ್ಟೇ ಜರ್ಮನಿ, ಫ್ರಾನ್ಸ್ ಮತ್ತು ಬ್ರಿಟನ್ ರಾಷ್ಟ್ರಗಳು ಜಂಟಿ ಹೇಳಿಕೆ ಬಿಡುಗಡೆ ಮಾಡಲಾಗಿತ್ತು. ಗಲ್ಫ್ ರಾಷ್ಟ್ರಗಳಲ್ಲಿನ ತಮ್ಮ ಮಿತ್ರರು ಹಿತಾಸಕ್ತಿ ಕಾಪಾಡೋಕೆ, ಅಂದ್ರೆ ಇಸ್ರೇಲ್ ಮತ್ತು ಅಮೆರಿಕ ಅವರನ್ನ ಕಾಪಾಡೋಕೆ, ಹಾಗೆ ಅಮೆರಿಕದ ಮಿತ್ರರಾಗಿರೋ ಶೂನ್ಯ ಅರಬ್ ರಾಷ್ಟ್ರಗಳನ್ನ ಕಾಪಾಡೋ ಇರಾನ್ ವಿರುದ್ಧ ದಾಳಿಗೆ ಸಿದ್ಧ ಅನ್ನೋ ಎಚ್ಚರಿಕೆ ಕೊಟ್ಟಿದ್ರು. ಮತ್ತೊಂದು ಕಡೆ ಇರಾನ್ ಗುಪ್ತಚರರ ಇಲಾಖೆಯ ಅಂದ್ರೆ ಮಿನಿಸ್ಟ್ರಿ ಆಫ್ ಇಂಟೆಲಿಜೆಂಟ್ ನ ಟಾಪ್ ಅಧಿಕಾರಿಗಳನ್ನ ಇಸ್ರೇಲ್ ಸೇನೆ ಹೊಡೆದು ಉರುಳಿಸಿತ್ತು. ಹೀಗಾಗಿ ADIFಗೆ ಸಿಕ್ಕ ಪಕ್ಕ ಇಂಟೆಲಿಜೆನ್ಸ್ ಮಾಹಿತಿ ಮೇರೆಗೆ ಆಪರೇಷನ್ ರೋರಿಂಗ್ ಲಯನ್ ಕಾರ್ಯಾಚರಣೆ ಮೊದಲ ದಾಳಿಯಲ್ಲಿ ಇವರನ್ನು ಮುಗಿಸಲಾಗಿದೆ. ಹತಾರದವರಲ್ಲಿ ಮೀದಿ ಅನ್ನೋನು ಈತ ಇರಾನ್ನಲ್ಲಿ ಇಸ್ರೇಲ್ ವ್ಯವಹಾರಗಳ ಡೆಪ್ಯೂಟಿ ಮಿನಿಸ್ಟರ್ ಆಗಿದ್ದಂತಹ ವ್ಯಕ್ತಿ. ಯಹೂದಿಗಳು, ಪಾಶ್ಚಿಮಾತ್ಯ ರಾಷ್ಟ್ರಗಳು ಮತ್ತು ಇರಾನ್ ಸರ್ಕಾರದ ವಿರುದ್ಧಗಳ ಮೇಲೆ ಉಗ್ರ ಚಟುವಟಿಕೆಗಳನ್ನು ಮಾಡಿಸ್ತಾ ಇದ್ದ ಅಂತ ಹೇಳಲಾಗ್ತಿದೆ. ಈತನೊಂದಿಗೆ ಗೂಢಚಾರ್ಯ ವಿಭಾಗದ ಹೆಡ್ ಆಗಿದ್ದ ಜಲಾಲ್ ಪೌರ್ ಹುಸೇನ್ ಅನ್ನು ಕೂಡ ದಾಳಿಯಲ್ಲಿ ಮುಗಿಸಲಾಗಿದೆ. ಈ ಸಂಘರ್ಷದಿಂದ ಲೆಬನಾನ್ ನಾಶದ ಹಾದಿ ಹಿಡಿಯುತ್ತೆ ಅಂತ ಹೇಳಿದ್ದಾರೆ. ಇದರ ಬೆನ್ನಲ್ಲೇ ಲೆಬನಾನ್ ಸರ್ಕಾರ ಅಯ್ಯೋ ಈ ಹಿಜ್ಬುಲ್ಲಾಗಳಿಂದ ನಮ್ಮ ದೇಶನೇ ಹಾಳಾಗ್ತಿದೆ ಅನ್ನೋ ಆತಂಕದಲ್ಲಿ ಹಿಜ್ಬುಲ್ಲಾ ಸೇನೆ ಒಂದೋ ಆಗಿಲ್ಲ ಅಥವಾ ಅವ್ರ ಜೊತೆ ಸೇರೋ ಆಗಿಲ್ಲ ಅಂತ ದಿಢೀರಂತೆ ಹಿಜ್ಬುಲ್ಲಾ ಸೇನೆಯನ್ನು ಬ್ಯಾನ್ ಮಾಡಲಾಗಿದೆ. ಇದು ಕೂಡ ಒಂಥರ ತುಂಬಾ ದೊಡ್ಡ ಡೆವಲಪ್ಮೆಂಟ್ ಅಂತಾನೆ ಹೇಳ್ಬೋದು. ಮತ್ತೊಂದು ಕಡೆ ಕಮ್ಮಿ ಬೆಲೆಯಲ್ಲಿ ಇರಾನ್ ತೈಲ ಕೂಡಿಕೊಂಡು ಗುಟುರು ಆಗ್ತಾ ಇದ್ದ ಚೈನಾಗೆ ಈಗ ಭಾರಿ ದುಬಾರಿ ಆಗ್ತಾ ಇದೆ. ಈ ಇರಾನ್ ಮೇಲೆ ದಾಳಿ ಅಮೆರಿಕ ಇರಾನ್ಗೆ ಹೊಡಿತಿರೋದು ಚೈನಾಗೆ ನೋವಾಗ್ತಿದೆ. ಒಂದು ಕಡೆ ಇರಾನ್ಗೆ ಕೊಟ್ಟಿದ್ದ ಏರ್ ಡಿಫೈನ್ಸ್ ಸಿಸ್ಟಮ್ ವರ್ಕ್ ಆಗ್ಲಿಲ್ಲ, ಇನ್ನೊಂದು ಕಡೆ ಇರಾನ್ಗೆ ಅಮೆರಿಕ ಬಂದು ಕುಂತ್ಕೊಂಡಿರೋದು ಪಾಕಿಸ್ತಾನದಲ್ಲಿರೋ ಚೀನಾ ಹೂಡಿಕೆಗಳಿಗೆ ಅಪಾಯ ತರ್ತಾ ಇದೆ. ಸೊ ಈ ಇಕ್ಕಟ್ಟಿನಲ್ಲಿ ಸಿಕ್ಕಾಕೊಂಡು ಈ ಪರಿಸ್ಥಿತಿ ಬಂದಿದೆ ಅಂತಾನೆ ಹೇಳ್ಬೋದು. ಈ ನಡುವೆ ಅಮೆರಿಕನ್ನ ದಾಳಿಯಲ್ಲಿ ಚೈನಾ ಪ್ರಜೆ ಕೂಡ ಪ್ರಾಣ ಕಳೆದುಕೊಂಡಿದ್ದಾರೆ ಅನ್ನುವ ಮಾಹಿತಿಯನ್ನು ಚೈನಾ ವಕ್ತಾರೆ ಮಾವಾನಿಂಗ್ ಹೇಳಿಕೆ ಕೊಟ್ಟಿದ್ದಾರೆ. ಇರಾನ್ ಮೇಲೆ ನಡೆದ ದಾಳಿಯಲ್ಲಿ ಕನಿಷ್ಠ ಒಬ್ಬರು ಚೀನಾ ಪ್ರಜೆ ಮೃತಪಟ್ಟಿದ್ದಾರೆ. ಯುದ್ಧವನ್ನು ಇಲ್ಲಿಗೆ ಎಂಡ್ ಮಾಡಿ, ಇದರ ಬಗ್ಗೆ ನಮಗೂ ಕಳವಳ ಇದೆ ಅಂತೇಳಿ ಚೀನಾ ಹೇಳಿಕೆ ಕೊಟ್ಟಿದೆ. ಇನ್ನ ಬಹರಾನ್ ನಲ್ಲಿರೋ ಅಮೆರಿಕದ ರಾಯಭಾರ ಕಚೇರಿ ಮಹತ್ವದ ಆದೇಶ ಹೊರಡಿಸಿದೆ. ಏನಪ್ಪಾ ಅಂತಂದ್ರೆ ಖಮೇನಿ ಹತ್ಯೆಗೆ ಪ್ರತಿಕಾರವಾಗಿ ಉಗ್ರ ದಾಳಿಗಳು ಆಗಬಹುದು, ಅದರಲ್ಲೂ ಕೂಡ ಅಮೆರಿಕನ್ ಪ್ರಜೆಗಳ ಮೇಲೆ ದಾಳಿ ಆಗಬಹುದು, ಎಲ್ಲರೂ ಹುಷಾರಾಗಿರಿ ಅಥವಾ ಹುಷಾರಾಗಿರ್ಬೇಕು ಅಂತ. ಅದರಲ್ಲೂ ಕೂಡ ಬಹರೈನ್ ಹೋಟೆಲ್ಗಳಲ್ಲಿ ಇರೋದನ್ನ ಅಮೆರಿಕನ್ಸ್ ಅವಾಯ್ಡ್ ಮಾಡಿ ಚಿಕ್ಕ ಸೂಚನೆ ಕೊಡದೇನೆ ಉಗ್ರರ ದಾಳಿ ಮಾಡಬಹುದು, ಹುಷಾರಾಗಿರಿ ಅನ್ನೋ ವಾರ್ನಿಂಗ್ ಕೂಡ ಕೊಡಲಾಗಿದೆ. ಮತ್ತೊಂದು ಕಡೆ ಇದೇ ಕಾರಣಕ್ಕೆ ಬ್ರಿಟನ್ ಮಿಡಲ್ ಈಸ್ಟ್ ಅಲ್ಲಿರೋ ತಮ್ಮ 3 ಲಕ್ಷ ಪ್ರಜೆಗಳನ್ನ ಇಡೀ ಮಿಡಲ್ ಈಸ್ಟ್ ನಿಂದ ವಾಪಸ್ ಕರೆಸಿಕೊಳ್ಳೋಕೆ ಮುಂದಾಗಿದೆ. ಇದಕ್ಕಾಗಿ ಕ್ರಮ ತಗೊಳ್ಳೋದಕ್ಕೂ ಕೂಡ ಶುರು ಮಾಡಿದ್ದಾರೆ. ಸದ್ಯ ಯುದ್ಧದ ಕಾರಣಕ್ಕೆ ವಾಯು ಪ್ರದೇಶ ಬಂದಾಗಿದೆ, ನೀರಿನ ಮೇಲೂ ಕೂಡ ಹೋಗೋದಕ್ಕೂ ಈಸಿ ಇಲ್ಲ. ಯಾಕಂದ್ರೆ ಇರಾನ್ ಎಲ್ಲಾ ಕಡೆ ಮಿಸೈಲ್ ಹರಿಸ್ತಾ ಇದೆ. ಹೀಗಾಗಿ ಬ್ರಿಟನ್ ವಿಮಾನ ಸಂಚಾರ ಶುರುವಾದ ತಕ್ಷಣ ವಾಪಸ್ ಕರೆಸಿಕೊಳ್ಳೋದರ ಬಗ್ಗೆ ಥಿಂಕ್ ಮಾಡ್ತಾ ಇದೆ. ಇನ್ನು ವೀಕ್ಷಕರೇ, ಮಿಡಲ್ ಈಸ್ಟ್ ನಲ್ಲಿ ಸಂಘರ್ಷ ಜೋರಾಗ್ತಿರೋದ್ರಿಂದ ತೈಲ ಮಾರುಕಟ್ಟೆಯಲ್ಲಿ ಭಾರಿ ತಲ್ಲಣ ಸೃಷ್ಟಿಯಾಗಿದೆ. ಅದರಲ್ಲೂ ಜಗತ್ತಿನ 20% ಅಧಿಕ ಕಚ್ಚಾ ತೈಲ ಹಾರ್ಮೋನ್ಸ್ ಜಲಸಂಬಂಧಿ ಮೂಲಕವೇ ಬರ್ತಾ ಇತ್ತು. ಆದ್ರೆ ಈಗ ಅದೇ ಜಾಗದಲ್ಲಿ ಯುದ್ಧದ ಕಾರ್ಮೋಡ ಕವಿದಿರೋದ್ರಿಂದ ತೈಲ ಪೂರೈಕೆಗೆ ದೊಡ್ಡ ಪೆಟ್ಟು ಬಿದ್ದಿದೆ ಅಂತಾನೆ ಹೇಳ್ಬೋದು. ಹೀಗಾಗಿ ಭಾರತದ ಮೇಲೆ ಇದರ ನೇರ ಪರಿಣಾಮ ಬೀರ್ಬಹುದಲ್ವ ಕಾರಣಕ್ಕಾಗಿ ಅದಕ್ಕೆ ಕೇಂದ್ರ ಸರ್ಕಾರ ಈಗ ಹೊಸ ಪ್ಲಾನ್ ಆಗ್ತಾ ಇದೆ. ಏನಪ್ಪಾ ಅಂತಂದ್ರೆ ಭಾರತೀಯ ತೈಲ ಕಂಪನಿಗಳು ರಿಫೈನರಿಸಿ ಮತ್ತೆ ರಷ್ಯಾ ಕಡೆಗೆ ಮುಖ ಮಾಡಿವೆ ಅನ್ನೋ ಮಾಹಿತಿ ಬರ್ತಾ ಇದೆ. ಕಳೆದ ವಾರಾಂತ್ಯದಲ್ಲಿ ಸರ್ಕಾರಿ ಅಧಿಕಾರಿಗಳು ಮತ್ತು ತೈಲ ಕಂಪನಿಗಳ ಸಂಸ್ಥೆಗಳ ಮುಖ್ಯಸ್ಥರು ಮಹತ್ವದ ಮೀಟಿಂಗ್ ನಡೆಸಿದ್ದಾರೆ. ಈ ವೇಳೆ ರಷ್ಯಾದಿಂದ ಮತ್ತೆ ಹೆಚ್ಚಿನ ಪ್ರಮಾಣದ ತೈಲವನ್ನು ತರಿಸಿಕೊಳ್ಳುವ ಚರ್ಚೆ ಕೂಡ ಆಗಿದೆ. ಬಳಿಕ ಇತ್ತೀಚೆಗಷ್ಟೇ ರಷ್ಯಾದಿಂದ ತೈಲ ಖರೀದಿಯನ್ನು ಭಾರತ ಭಾರಿ ಪ್ರಮಾಣದಲ್ಲಿ ಕಡಿಮೆ ಮಾಡಿತ್ತು. ಡಿಸ್ಕೌಂಟ್ ಕೊಡ್ತಿರಲಿಲ್ಲ ಅಷ್ಟೊಂದು, ಮತ್ತೆ ಟ್ರಂಪ್ ಪ್ರೆಷರ್ ಕೂಡ ಇತ್ತು ಅನ್ನೋ ಮಾಹಿತಿ ಇದೆ. ಆದ್ರೀಗ ಪಶ್ಚಿಮ ಏಷ್ಯಾ ಬಿಕ್ಕಟ್ಟಿನಿಂದಾಗಿ ದೇಶದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಗಗನಕ್ಕೆ ಏರೋದನ್ನ ಅವಾಯ್ಡ್ ಮಾಡೋಕೆ ಭಾರತ ಈಗ ಆಕ್ಷನ್ ಪ್ಲಾನ್ ಕೂಡ ಶುರು ಮಾಡ್ಕೊಂಡಿದೆ.
ಇನ್ನು ಭಾರತೀಯ ನೌಕಾಪಡೆ ಫುಲ್ ಅಲರ್ಟ್ ಆಗಿದೆ. ಈ ಭಾಗದಲ್ಲಿ ಸುಮಾರು 90 ಲಕ್ಷಕ್ಕೂ ಅಧಿಕ ಭಾರತೀಯರು ಸಂಕಷ್ಟದಲ್ಲಿ ಸಿಲುಕಿದ್ದಾರೆ. ಹೀಗಾಗಿ ಪರಿಸ್ಥಿತಿ ಕೈಮೀರಿದರೆ ಸಮುದ್ರ ಮಾರ್ಗದ ಮೂಲಕ ಬೃಹತ್ ಮಟ್ಟದ ರಕ್ಷಣಾ ಕಾರ್ಯಾಚರಣೆ ನಡೆಸಬೇಕು ಅಂತ ಕೇಂದ್ರ ಸರ್ಕಾರ ಈಗ ತಯಾರಿ ನಡೆಸ್ತಾ ಇದೆ. ಪಿಎಂ ನರೇಂದ್ರ ಮೋದಿ ನೇತೃತ್ವದಲ್ಲಿ ಸಿಸಿಎಸ್ ಕ್ಯಾಬಿನೆಟ್ ಕಮಿಟಿ ಸೆಕ್ಯೂರಿಟಿ ಮೀಟಿಂಗ್ ನಡೆಯಿತು. ಅದರಲ್ಲಿ ಅದಕ್ಕೆ ಒಪ್ಪಿಗೆ ಸಿಕ್ಕಿದೆ. ದುಬೈ, ದೋಹಾ ಮತ್ತು ಕುವೈತ್ ಭಾಗದಲ್ಲಿ ಕ್ಷಿಪಣಿ ದಾಳಿಗಳ ಭೀತಿ ಇರೋದ್ರಿಂದ ವಾಯು ಮಾರ್ಗಗಳು ಬಂದ್ ಮಾಡಲಾಗಿದೆ. ಹೀಗಾಗಿ ಸಮುದ್ರ ಮಾರ್ಗದ ಮೂಲಕ ಬಿಗ್ ಆಪರೇಷನ್ ನಡೆಸಬಹುದು ಅಂತ ಭಾರತ ಥಿಂಕ್ ಮಾಡ್ತಾ ಇದೆ. ಇನ್ನು ಈ ಸಂಘರ್ಷದ ಬಗ್ಗೆ ಪಿಎಂ ಮೋದಿ ಮಾತನಾಡಿದ್ದಾರೆ. ಯುದ್ಧದ ಬಗ್ಗೆ ತೀವ್ರ ಕಳವಳ ವ್ಯಕ್ತಪಡಿಸಿದ್ದಾರೆ. ಕೆನಡಾ ಪ್ರಧಾನಿ ಮಾರ್ಕ್ ಕಾರ್ನಿಯೊಂದಿಗೆ ಜಂಟಿ ಸುದ್ದಿಗೋಷ್ಠಿ ನಡೆಸಿ ಪಿಎಂ ಮೋದಿ ಮಾತನಾಡಿದ್ದಾರೆ. ಈ ವೇಳೆ ಪಶ್ಚಿಮ ಏಷ್ಯಾದ ಪ್ರಸ್ತುತ ಪರಿಸ್ಥಿತಿ ನಮಗೆ ಭಾರಿ ಆತಂಕ ಉಂಟು ಮಾಡಿದೆ. ಯುದ್ಧದಿಂದ ಯಾವುದೇ ಸಮಸ್ಯೆ ಬಗೆಹರಿಯಲ್ಲ. ಏನೇ ಬಿಕ್ಕಟ್ಟಿದ್ರು ಅದನ್ನ ಮಾತುಕತೆ ಆಗುವುದು ರಾಜತಾಂತ್ರಿಕ ಮೂಲಕ ಬಗೆಹರಿಸಿಕೊಳ್ಳಬೇಕು ಅಂತ ಹೇಳಿದ್ದಾರೆ. ಆ ಯುದ್ಧ ಪೀಡಿತ ಭಾಗದಲ್ಲಿ ಇರೋ ನಮ್ಮ ಎಲ್ಲಾ ಭಾರತೀಯರನ್ನು ಸೇಫ್ ಆಗಿ ಕರ್ಕೊಂಡು ಬರೋಕೆ, ರಕ್ಷಿಸೋಕೆ ನಾವು ಕಮಿಟ್ ಆಗಿದ್ದೇವೆ ಅಂತ ಹೇಳಿದ್ದಾರೆ. ಈ ಸಂಬಂಧ ಇಲ್ಲಿನ ರಾಷ್ಟ್ರಗಳೊಂದಿಗೆ ನಾವು ನಿರಂತರ ಸಂಪರ್ಕದಲ್ಲಿದ್ದೀವಿ ಅನ್ನೋ ಭರವಸೆ ಕೂಡ ಕೊಟ್ಟಿದ್ದಾರೆ. ಆದ್ರೆ ಗಮನಿಸಬೇಕಾದ ಅಂಶ ಅಂದ್ರೆ ಇಷ್ಟೆಲ್ಲ ಹೇಳಿದ್ರು ಯಾವುದೇ ರಾಷ್ಟ್ರದ ಹೆಸರನ್ನಾಗಲಿ ಅಥವಾ ಕಾಮನೆ ಹತ್ಯೆ ಬಗ್ಗೆ ಆಗಲಿ ಪಿಎಂ ಎಲ್ಲೂ ಕೂಡ ಉಲ್ಲೇಖ ಮಾಡಿಲ್ಲ. ಇನ್ನು ಪಿಎಂ ಮೋದಿ ನೇತೃತ್ವದ ಕ್ಯಾಬಿನೆಟ್ ಕಮಿಟಿ ಅಂಡ್ ಸೆಕ್ಯೂರಿಟಿ ಭದ್ರತಾ ವ್ಯವಹಾರಗಳ ಸಂಪುಟ ಸಮಿತಿಯ ಮೀಟಿಂಗ್ ಬಗ್ಗೆ ಅದರ ಬಗ್ಗೆ ಬಂದ್ರೆ, ಈ ಮೀಟಿಂಗ್ ನಲ್ಲಿ ಅಮಿತ್ ಶಾ, ರಾಜನಾಥ್ ಸಿಂಗ್, ಎಸ್ ಜಯಶಂಕರ್, ನಿರ್ಮಲಾ ಸೀತಾರಾಮನ್, ಸೇನಾ ಪಡೆಗಳ ಮುಖ್ಯಸ್ಥರು ಕೂಡ ಪಾಲ್ಗೊಂಡಿದ್ರು. ಈ ವೇಳೆ ಮುಖ್ಯವಾಗಿ ಯುದ್ಧ ಪೀಡಿತ ಇರಾನ್, ಇಸ್ರೇಲ್ ಮತ್ತು ಗಲ್ಫ್ ರಾಷ್ಟ್ರಗಳಲ್ಲಿ ಸಿಕ್ಕಾಕೊಂಡಿರುವ ಲಕ್ಷಾಂತರ ಭಾರತೀಯರ ಭದ್ರತೆ, ಅವರನ್ನು ಸೇಫ್ ಮಾಡೋದನ್ನ ಹೇಗೆ ಅನ್ನೋ ಪ್ಲಾನ್ ಕೂಡ ಮಾಡಲಾಗಿದೆ. ಸದ್ಯ ಯುದ್ಧದಿಂದಾಗಿ ದುಬೈ, ದೋಹಾ ಸೇರಿದ ಹಾಗೆ ಹಲವು ಕಡೆ ವಿಮಾನ ಹಾರಾಟ ರದ್ದಾಗಿದೆ. ಹೀಗಾಗಿ ಅಲ್ಲಿ ಸಿಲುಕಿರೋ ನೂರಾರು ಭಾರತೀಯರಿಗೆ ನೆರವು ಕೊಡೋಕೆ ಸಹಾಯವಾಣಿ ಕೂಡ ಶುರು ಮಾಡಲಾಗಿದೆ. ಇದರೊಂದಿಗೆ ಇರಾನ್ ಹರ್ಮುಜ್ ಜಲಸಂಬಂಧಿಯನ್ನು ಬಂದ್ ಮಾಡಲಾಗಿದೆ. ಇದರಿಂದ ಭಾರತದ ಕಚ್ಚಾ ತೈಲ ಹಡಗುಗಳ ಸಂಚಾರಕ್ಕೆ ಆಗಿರೋ ಅಡ್ಡಿ ಇಂಧನ ಭದ್ರತೆ ಬಗ್ಗೆ ಸಿಸಿಎಸ್ ಮೀಟಿಂಗ್ ನಲ್ಲಿ ಚರ್ಚೆ ಮಾಡಲಾಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಈ ಕ್ಷಣದ ಎಲ್ಲ ಮಾಹಿತಿ ಅಥವಾ ಅಪ್ಡೇಟ್ಸ್. ಸಬ್ಸ್ಕ್ರೈಬ್ ಮಾಡದೇ ಇರೋ ವೀಕ್ಷಕರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.